ಹಾಯ್ ಎವ್ರಿವಾನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇನ್ನು ನಮ್ಮನೆ ಏನೆಲ್ಲ ಕೆಲಸಗಳು ಮುಗ್ದಿದೆ, ಇನ್ನು ಏನೆಲ್ಲ ಕೆಲಸಗಳು ಪೆಂಡಿಂಗ್ ಇದೆ. ಹಾಗೇನೆ ತುಂಬ ಜನ ಕಾಲ್ ಮಾಡಿ ನಮ್ಮ ಮನೆನ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಆದರೆ ಕಾಲ್ ಮಾಡಿದ ಪ್ರತಿಯೊಬ್ಬರಲ್ಲೂ ನನಗೆ ಅನ್ನಿಸ್ತು ಅವ್ರಿಗೆ ನಮ್ಮ ಮನೆ ಪ್ಲ್ಯಾನಿಂಗ್ ಬಗ್ಗೆ ಇನ್ನೂ ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದೊಂದು ಸುಂದರವಾದಂತಹ ಮನೆ, 25/30 ಇಂಡಿವಿಜುವಲ್ ಹೌಸ್ ಅಂತಲೇ ಹೇಳ್ಬೋದು. ಇನ್ನು ಈ ಬಿಲ್ಡಿಂಗ್ ಬಂದು ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಇರೋದು. ನಾರ್ತ್ನಲ್ಲಿ 30 ಫೀಟ್ ರೋಡು, ಹಾಗೆಯೇ ಈಸ್ಟ್ನಲ್ಲಿ 25 ಫೀಟ್ ರೋಡ್ ಇದೆ. ಹಾಗೆಯೇ ನಾವು ಈಸ್ಟ್ಗೆ ಡೋರ್ನ ಕೊಟ್ಟು ಈ ಒಂದು ಸುಂದರವಾದ ಮನೆನ ಕಟ್ಟಿದ್ದೀವಿ. ಇನ್ನು ಗ್ರೌಂಡ್ ಫ್ಲೋರ್ನಲ್ಲಿ ವಿಶಾಲವಾದಂತಹ ಪಾರ್ಕಿಂಗ್ ಇದೆ. ಆರಾಮಾಗಿ ದೊಡ್ಡ ಗಾಡಿನ ನಿಲ್ಲಿಸ್ಕೋಬೋದು. ಇನ್ನು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ನಾವು ದೊಡ್ಡ ಗೇಟ್ನ ನಾರ್ತ್ ಸೈಡ್ಗೆ ಕೊಟ್ಟಿದ್ದೀವಿ. ನಾರ್ತ್ಗೆ ಫೇಸಿಂಗ್ ಆಗಿ ದೊಡ್ಡ ಗೇಟ್ನ ಕೊಟ್ಟಿದ್ದೀವಿ. ನೋಡ್ಬೋದು ನೀವಿಲ್ಲಿ, ಇದಿಷ್ಟು ಬಂದು ಪಾರ್ಕಿಂಗ್. ಹಾಗೆಯೇ ಇದು 1 BHK ಇದೆ, ವಿಶಾಲವಾದಂತಹ ಪಾರ್ಕಿಂಗ್ ಇದೆ. ಹಾಗೆಯೇ ಒಂದು ಸ್ಮಾಲ್ ಗೇಟ್ನ ನಾವು ಈಸ್ಟ್ ಫೇಸ್ ಮಾಡಿನೂ ಕೂಡ ಕೊಟ್ಟಿದ್ದೀವಿ. ಯಾಕಂದರೆ 2 ವೀಲರ್ಸ್ ಅಥವಾ ನಾವುಗಳು ಓಡಾಡೋಕ್ಕಿರಲಿ ಅಂತ ಹೇಳಿಬಿಟ್ಟು ನಾವೊಂದು ಚಿಕ್ಕ ಗೇಟ್ನ ಈಸ್ಟ್ ಫೇಸಿಂಗಲ್ಲಿ, ಹಾಗೆಯೇ ಒಂದು ದೊಡ್ಡ ಗೇಟ್ನ ನಾರ್ತ್ ಫೇಸಿಂಗ್ನಲ್ಲಿ ಕೊಟ್ಟಿದ್ದೀವಿ. ಹಾಗೆಯೇ ನಾವಿಲ್ಲಿ ಫುಲ್ ಹೈಟು ಟೈಲ್ಸ್ನ ಹಾಕ್ಸಿದ್ದೀವಿ. ಏನು ಗ್ರೌಂಡ್ ಫ್ಲೋರ್ ವಾಲ್ ಏನಿದೆ ಅದಕ್ಕೆ ಫುಲ್ ಹೈಟ್ ವಾಲ್ಗೆ ಟೈಲ್ಸ್ನ ಹಾಕ್ಸಿದ್ದೀವಿ. ಹಾಗೆಯೇ 1 BHK ಕೂಡ ಚೆನ್ನಾಗಿ ವಿಶಾಲವಾಗಿ ಬಂದಿದೆ. ಯಾಕಂದರೆ ನಮ್ಮದು 25/30 ಆಗಿರೋದ್ರಿಂದ ವಿಶಾಲವಾದಂತಹ 1 BHK ಬಂದಿದೆ. ಹಾಗೆಯೇ ವಿಶಾಲವಾದಂತಹ ಪಾರ್ಕಿಂಗ್ ಕೂಡ ಆಗಿದೆ. ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಕೂಡ ಹಾಕಾಗಿದೆ. ಹಾಗೆಯೇ ನಾವಿಲ್ಲಿ ಅರ್ಥಿಂಗ್ ಅಂತ ಮಾಡಿಸಿದ್ದೀವಿ. ಯಾಕಂದರೆ ಇವಾಗ ಏನಾದರೂ ಮನೆ ಒಳಗಡೆ ಶಾರ್ಟ್ ಸರ್ಕ್ಯೂಟ್ ಆದರೆ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಸ್ವಿಚಸ್ ಎಲ್ಲ ಆಫ್ ಆಗುತ್ತೆ, ಮೇಯ್ನ್ ಸ್ವಿಚ್ ಎಲ್ಲ ಆಫ್ ಆಗುತ್ತೆ, ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗಲ್ಲ. ಹಂಗಾಗಿ ನಾವಿಲ್ಲಿ ಅರ್ಥಿಂಗ್ ಕೂಡ ಮಾಡಿಸಿದ್ದೀವಿ. ಮತ್ತು ಅಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಏನಾದರೂ ಥಿಂಗ್ಸ್ ವೇಸ್ಟ್ಗಳಿದ್ರೆ ಅಲ್ಲಿ ಕೂಡ ಇಟ್ಕೊಬೋದು. ಇನ್ನು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಸ್ಟೇರ್ ಕೇಸ್ಗೆ ನಾವು ಈ ರೀತಿಯಾಗಿ ಸೇಫ್ಟಿ ಗ್ರಿಲ್ನ ಮಾಡಿಸಿದ್ದೀವಿ. ಇದು ಸೇಫ್ಟಿ ಗ್ರಿಲ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಂತಲೇ ನಾವು ಈ ರೀತಿಯಾಗಿ ಮಾಡಿಸ್ಕೊಂಡು ಇರೋದು. ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಬರೀ ರೈಲಿಂಗ್ಸ್ ಕೊಟ್ಟರೆ ಅರ್ಧಕ್ಕಷ್ಟೇ ಅದು ರೈಲಿಂಗ್ಸ್ ಬಂದಿರುತ್ತೆ. ಈ ಥರ ವರ್ಟಿಕಲ್ ಆಗಿ ಮಾಡಿಸೋದ್ರಿಂದ, ವರ್ಟಿಕಲ್ ಆಗಿ ಗ್ರಿಲ್ನ ಹಾಕ್ಸಿರೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಾವು ಅಲ್ಲಿಂದ ಅದಕ್ಕೆ ನಾವು ಆ ಬಾಲ್ಕನಿಗೆ ಫಸ್ಟ್ ಫ್ಲೋರ್ ಮೇನ್ ಡೋರ್ ಬಾಲ್ಕನಿಗೆ ನಾವು SS ರೈಲಿಂಗ್ಸ್ ವಿತ್ ಗ್ಲಾಸ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಎಂಟರ್ ಆಗ್ತಿದ್ದಂಗೆ ನಮಗೆ ಲೆಫ್ಟಿಗೆ ಕಿಚನ್ ಪಾರ್ಟ್ ಸಿಗುತ್ತೆ. ಹಾಗೆಯೇ ರೈಟಿಗೆ ಪೂಜಾ ಸಿಗುತ್ತೆ. ಇಲ್ಲೂ ಅಷ್ಟೇ, ಇನ್ಸೈಡ್ ಸ್ಟೇರ್ಕೇಸಲ್ಲೂ ಅಷ್ಟೇ ನಾವಿಲ್ಲಿ ನೋಡ್ಬೋದು ನೀವು ಒಂದು ಬ್ಯೂಟಿಫುಲ್ ಆದಂತಹ ಗ್ರಿಲ್ ವರ್ಕ್ಸ್ನ ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದು ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಇನ್ನು ರೈಟ್ ಸೈಡ್ಗೆ ಬರೋದಾದರೆ ಪೂಜನ ಕೊಟ್ಟಿದ್ದೀವಿ. ಹಾಗೆಯೇ ಒಂದು ದೊಡ್ಡ ವಿಂಡೋ ಕೂಡ ಇದೆ. ವಿಶಾಲವಾದಂತಹ ಲಿವಿಂಗ್ ಅಲ್ವಾ, ತುಂಬಾ ಅಂದರೆ ತುಂಬ ವಿಶಾಲವಾಗಿರೋಂತಹ ಹಾಲ್ ಇದೆ. ಹಾಗೆಯೇ ಇಲ್ಲಿ ನಮಗೆ ಡಬಲ್ ಹೈಟ್ TV ಯೂನಿಟ್ ಕೂಡ ಸಿಗುತ್ತೆ. ಇನ್ನು ಇಲ್ಲಿ ಅಂಡರ್ ದ ಸ್ಟೇರ್ ಕೇಸ್ ಏನಿದೆ, ಈಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗೋಂಥ ಇನ್ಸೈಡ್ ಸ್ಟೇರ್ ಕೇಸ್ ಕೆಳಗಡೆ ನಾವು ಪುಟ್ಟಿದಾಗಿ ಸ್ಟೋರೇಜ್ ಕೂಡ ಮಾಡ್ಕೊಬೋದು. ಹಾಗೆಯೇ ಒಂದು ರೂಮ್, ವಿಶಾಲವಾದಂತಹ ಒಂದು ರೂಮ್ ಇದೆ. ದೊಡ್ಡ ವಿಂಡೋನ ಕೊಟ್ಟಿದ್ದೀವಿ. ಗಾಳಿ ಬೆಳಕಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದಂತ ಹೇಳಿ ದೊಡ್ಡ ವಿಂಡೋಸ್ನ ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ಅಂತ ಹೇಳಿ ಬಿಡಿಸಿದ್ದೀವಿ. ಅಲ್ಲಿ ಮೇಲ್ಗಡೆ ಅಂದರೆ 3rd ಫ್ಲೋರ್ನಲ್ಲೂ ಕೂಡ ವಾಷಿಂಗ್ ಮಿಷಿನ್ ಪಾಯಿಂಟ್ಗೆ ಅಂತೇಳಿ ಔಟ್ಸೈಡ್ ಬಿಡಿಸಿದ್ದೀವಿ. ಇಲ್ಲ ನಾವು ಒಳಗಡೆ ಇಟ್ಕೊತೀವಿ ಅಂದರೆ ಇಲ್ಲೂ ಕೂಡ ಫಸ್ಟ್ ಫ್ಲೋರ್ನಲ್ಲಿ ಇಟ್ಕೋಬೋದು. ಅದಾದಮೇಲೆ ಇದೊಂದು ವಿಶಾಲವಾದಂತಹ ಜನರಲ್ ಟಾಯ್ಲೆಟು ಫಸ್ಟ್ ಫ್ಲೋರ್ನಲ್ಲಿ ಇದೆ. ಇದಿಷ್ಟು ಫಸ್ಟ್ ಫ್ಲೋರ್ ಪಾರ್ಟ್ ಆದರೆ ಇನ್ನು ನೆಕ್ಸ್ಟ್ ಬರೋಣ ಸೆಕೆಂಡ್ ಫ್ಲೋರ್ ಪಾರ್ಟ್. ನಾನು ಆವಾಗಲೇ ಹೇಳ್ದಂಗೆ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಲ್ವಾ ಈ ಗ್ರಿಲ್ಲು.
ಇನ್ನು ಸೆಕೆಂಡ್ ಫ್ಲೋರ್ಗೆ ಬರೋದಾದರೆ ಸೆಕೆಂಡ್ ಫ್ಲೋರ್ ಎಂಟರ್ ಆಗ್ತಿದ್ದಂಗೆ ಲೆಫ್ಟಿಗೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಅಲ್ಲೂ ಅಷ್ಟೇ ದೊಡ್ಡದಾದಂತಹ ವಿಂಡೋನ ಕೊಟ್ಟಿದ್ದೀವಿ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್. ವಿಶಾಲವಾಗಿ ಬಂದಿದೆ ರೂಮ್ಸ್, ಎಲ್ಲ ರೂಮ್ಸ್ಗಳು ಕೂಡ ವಿಶಾಲವಾಗಿ ಬಂದಿದೆ. ಹಾಗೆಯೇ ಬಾತ್ರೂಮ್ಸ್ನೂ ಅಷ್ಟೇ ವಿಶಾಲವಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಇಲ್ಲಿ ನಾವು ಎಲ್ಲ ಬಾತ್ರೂಮ್ಸ್ಗೂ ಅಷ್ಟೇ ಫುಲ್ ಹೈಟ್ ಟೈಲ್ಸ್ನ ಹಾಕಿದ್ದೀವಿ. ಇದಿಷ್ಟು ಮಾಸ್ಟರ್ ಬೆಡ್ರೂಮ್ ಪಾರ್ಟ್ ಆದ. ನೆಕ್ಸ್ಟು ಸೆಕೆಂಡ್ ಬೆಡ್ರೂಮ್, ಕಿಡ್ಸ್ ಬೆಡ್ರೂಮ್ ಅಂತ ಹೇಳಿ ಮಾಡಿರೋವಂಥದ್ದು. ಇಲ್ಲೂ ಅಷ್ಟೇ ತುಂಬ ವಿಶಾಲವಾದಂತಹ ರೂಮು, ಹಾಗೇನೆ ದೊಡ್ಡ ವಿಂಡೋ. ಇದು ಬಂದು ಈಸ್ಟ್ ಫೇಸಿಂಗ್ಗೆ ಬರುತ್ತೆ ವಿಂಡೋ. ಹಾಗೆಯೇ ಟೈಲ್ಸ್ ವರ್ಕು ನಾನು ಲಾಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಂಗೆ ಟೈಲ್ಸ್ ವರ್ಕ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿದ್ರೆ ಸಡನ್ನಾಗಿ ವುಡನ್ ಫ್ಲೋರಿಂಗ್ ಇರಬೇಕು ಅಂತ ಅನಿಸುತ್ತೆ. ಇಲ್ಲ, ವುಡನ್ ಫ್ಲೋರಿಂಗ್ ಅಲ್ಲ, ಆ್ಯಕ್ಚುಲಿ ಅದು ವುಡ್ ಟೈಪ್ನಲ್ಲಿ ಟೈಲ್ಸ್ನ ಹಾಕ್ಸಿರೋದು. ಇನ್ನು ವಿಶಾಲವಾದಂತಹ ಕಿಡ್ಸ್ ಬೆಡ್ರೂಮ್ಗೆ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ನೋಡ್ಬೋದು ನೀವು ಈ ರೀತಿಯಾಗಿ ಫುಲ್ ಹೈಟ್ ಟೈಲ್ಸ್ನ ಹಾಕಿಸಿ ಟೈಲ್ಸ್ನ ಕಾಂಬಿನೇಷನ್ ಮಾಡಿ ನೀಟಾಗಿ ಬಂದಿದೆ. ಇದಿಷ್ಟು ಮಾಸ್ಟರ್ ಬೆಡ್ರೂಮ್ ಹಾಗೇನೆ ಕಿಡ್ಸ್ ಬೆಡ್ರೂಮ್ ಆದ್ರೆ ಇಲ್ಲಿ ನಮಗೆ ಡಬಲ್ ಹೈಟ್ ಕೂಡ ಸಿಗುತ್ತೆ. ಮತ್ತೆ ಲಿವಿಂಗ್ ಮತ್ತೆ ಟಿವಿ ಯೂನಿಟ್ ಎಲ್ಲ ಕಾಣಿಸೋ ರೀತಿಯಾಗಿ ಡಬಲ್ ಹೈಟ್ ಈ ಫ್ಲೋರ್ನಲ್ಲಿ ಇದೆ. ಡಕ್ಟ್ ಅಂತ ಹೇಳ್ತೀವಿ ನಾವು. ಸೊ ಡಕ್ಟ್ನ ಬಿಟ್ಟಿದ್ದೀವಿ ಈ ಫ್ಲೋರ್ನಲ್ಲಿ. ಅದಾದ್ಮೇಲೆ ಇಲ್ಲೂ ಕೂಡ ಪ್ಯಾಸೇಜ್ನಲ್ಲಿ ಒಂದು ದೊಡ್ಡ ವಿಂಡೋನ ಪ್ರೊವೈಡ್ ಮಾಡಿದ್ದೀವಿ. ಒಂದು ಜನರಲ್ ಬಾಲ್ಕನಿ ಇದೆ, ನೋಡ್ಬೋದು ನೀವು. ಇದು ನಾರ್ತ್ ಈಸ್ಟ್ ಕಾರ್ನರ್ಗೆನೆ ಜನರಲ್ ಬಾಲ್ಕನಿ ಬಂದಿರೋದ್ರಿಂದ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಮನೆಗೂ ಅಷ್ಟೇ, ಎಕ್ಸ್ಟೀರಿಯರ್ ಎಲಿವೇಶನ್ಗೂ ಅಷ್ಟೇ ತುಂಬ ಲುಕ್ನ ಕೊಡುತ್ತೆ. ಹಾಗೇನೆ ನಮಗೂ ಕೂಡ ಒಂದು ಬಾಲ್ಕನಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಥರ್ಡ್ ಫ್ಲೋರ್ನಲ್ಲಿ ನಾವು ಒಂದು ಮೀಡಿಯಾ ರೂಮ್ ಥರ ಮಾಡಿದ್ದೀವಿ. ಆ ಒಂದು ರೂಮ್ನ ನಾವು ಮೀಡಿಯಾ ರೂಮ್ ಆಗಾದರೂ ಅಥವಾ ಜಿಮ್ ಏರಿಯಾ ಆಗಿ, ಸ್ಟಡಿ ಆಗಿ, ಡ್ರಾಯಿಂಗ್ ರೂಮ್ ಆಗಿ, ಅಥವಾ ಸ್ಮಾಲ್ ಫ್ಯಾಮಿಲಿ ಫಂಕ್ಷನ್ಸ್ ಇದ್ರೂ ಕೂಡ ಮಾಡ್ಕೋಬೋದು. ಯಾಕಂದರೆ ಇದೊಂದು ರೂಮ್ನ ಡೈಮೆನ್ಷನ್ ಬಂದು 10ಕ್ಕೆ 20 ಅಡಿ ಇದೆ. ಹಾಗೆಯೇ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದೀವಿ. ಇಷ್ಟು ದೊಡ್ಡದಿರೋದ್ರಿಂದ ಸ್ಮಾಲ್ ಬರ್ತ್ಡೇ ಫಂಕ್ಷನ್ಸ್, ಫ್ಯಾಮಿಲಿನಲ್ಲೇ ಮಾಡೋ ಅಂಥ ಫಂಕ್ಷನ್ಸ್ನ ಆರಾಮಾಗಿ ಮಾಡ್ಕೋಬೋದು ಅಂತ ಅನಿಸುತ್ತೆ. ಇದು ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಬಾತ್ರೂಮು. ಇನ್ನು ನಂತರ ನೀವು ನೋಡೋದಾದ್ರೆ ಇನ್ನು ಟೆರೆಸ್ ಪಾರ್ಟ್ ಇದೆ. ಇದಿಷ್ಟು ಟೆರೆಸ್ ಬರುತ್ತೆ. ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ ಒಂದು ಸೈಡಲ್ಲಿ ಬಟ್ಟೆನ ವಾಶ್ ಮಾಡೋದಕ್ಕೆ ಹಾಗೆಯೇ ಒಣಗಾಕಕ್ಕೆ ಅಂತಾನೆ ಕೊಟ್ಟಿದ್ದೀವಿ ಆ ಸೈಡು. ಇನ್ನೇನು ರಿಮೈನಿಂಗು ನಮಗೆ ಟೆರೆಸ್ ಉಳ್ಕೊಳ್ಳುತ್ತೆ, ಆ ಒಂದು ಟೆರೆಸ್ನ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದಿಷ್ಟು ಪಾರ್ಟ್ ಬಂದು ಬಟ್ಟೆನ ವಾಶ್ ಮಾಡೋಕ್ಕೆ ಮತ್ತು ವಾಷಿಂಗ್ ಮಿಷಿನ್ ಪಾಯಿಂಟನ್ನು ಕೂಡ ಅಲ್ಲೇನೆ ಕೊಟ್ಟಿದ್ದೀವಿ. ರಿಮೈನಿಂಗ್ ಇಷ್ಟು ಟೆರೆಸ್ ನಮಗೆ ಆರಾಮಾಗಿ ಉಳ್ಕೊಳ್ಳುತ್ತೆ, ಯೂಸ್ ಮಾಡ್ಕೊಬೋದು. ಇನ್ನು ಇದು ಟೆರೆಸ್ಸು, ಅಂದರೆ ಟ್ಯಾಂಕ್ ರೂಮ್ ಥರ. ಇವಾಗ ಟ್ಯಾಂಕ್ ಎಲ್ಲ ಇಡ್ತೀವಲ್ಲ, ಸೊ ವಾಟರ್ ಸಪ್ಲೈಗೆ ಅಲ್ಲಿ ಮಾಡಿರುವಂಥದ್ದು. ದೊಡ್ಡದಾಗೆ ಇದೆ ಟೆರೆಸ್ಸು ಕೂಡ. ಹಾಗೇನೆ ನಮ್ಮ ಮನೆ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಈ ರೀತಿಯಾಗಿರುತ್ತೆ ವ್ಯೂ. ಇದಿಷ್ಟು ನಮ್ಮ ಒಂದು ಬ್ಯೂಟಿಫುಲ್ ಮನೆಯ ಪ್ಲಾನಿಂಗ್ ಆಗಿರುತ್ತೆ. ನೀವು ಯಾರಾದ್ರೂ ಈ ಮೆಷರ್ಮೆಂಟ್ನಲ್ಲಿ ನಿಮ್ಮ ಮನೆನ ಕಟ್ತಾ ಇದ್ರೆ ನಿಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆಯೇ ನಾವು ಇವಾಗ ಡೋರ್ಸ್ ಎಲ್ಲ ಆರ್ಡ್ರ್ ಕೊಟ್ಟಿದ್ವಿ, ಎಲ್ಲ ಡೋರ್ಸ್ ಎಲ್ಲ ಬಂದಿದೆ. ಡೋರ್ಸ್ ಕೆಲಸಗಳೆಲ್ಲ ಮುಗಿದ್ಮೇಲೆ ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಕ್ಸೋದಾಗಿರ್ಬೋದು, ಹಾಗೆಯೇ ಎಲೆಕ್ಟ್ರಿಕಲ್ ಸ್ವಿಚ್ ಪ್ಲೇಟ್ಸು ಅದೆಲ್ಲ ಕೆಲಸನೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆಯೇ ಇಂಟರ್ನಲ್ ಸ್ಟೇರ್ ಕೇಸ್ ಹಾಗೆ ಬಾಲ್ಕನೀಸ್ಗೆಲ್ಲನೂ ರೇಲಿಂಗ್ಸ್ ವಿತ್ ಗ್ಲಾಸ್ನ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಡೋರ್ಸ್ ಕೆಲಸ ಮುಗಿಲಿ ಅಂತ ಹೇಳಿಬಿಟ್ಟು ನಾವು ಅದೆಲ್ಲ ಹೋಲ್ಡ್ ಮಾಡಿದ್ದೀವಿ ಅಷ್ಟೇ. ಆ ಡೋರ್ ಕೆಲಸ ಎಲ್ಲ ಮುಗಿದ ತಕ್ಷಣವೇ ನಾವು ಒಳಗಡೆ ಆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಹಾಗೆಯೇ ಇದು ನಮ್ಮ ಒಂದು
ಮನೆಯ ಎಲಿವೇಶನ್ ಆಗಿರುತ್ತೆ. ಇನ್ನು ಈ ಒಂದು ಸುಂದರವಾದ ಮನೆಯನ್ನ ಪರ್ಚೇಸ್ ಮಾಡಬೇಕು ಅಂತ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ಡಿಸ್ಪ್ಲೇನಲ್ಲಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ಹಾಗೆ ಏನೇ ಡೀಟೇಲ್ಸ್ ಇದ್ರೂ ಕೂಡ ನೀವು ಪಡ್ಕೋಬೋದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಎವ್ರಿವಾನ್.